ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಟುಲಿಪ್ ಫ್ಲವರ್ ಕ್ರೋಶೆಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇದು ಬಿಗಿನರ್ಸ್ಗೆ ಪರ್ಫೆಕ್ಟ್ ಆಗಿದೆ, ಏಕೆಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಹೋಮ್ ಡೆಕೋರ್ಗಾಗಲಿ ಹ್ಯಾಂಡ್ಮೇಡ್ ಗಿಫ್ಟ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 100% ಅಕ್ರಲಿಕ್ ಕ್ಯಾರ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 3mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಈಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಇಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಆದಮೇಲೆ ನಾನು ಚೈನ್ ಹಾಕ್ಕೊಳ್ತೀನಿ. ಟೋಟಲ್ ನಾನು 15 ಚೈನ್ ಹಾಕ್ತಾ ಇದ್ದೀನಿ. ನಿಮಗೆ ಫ್ಲವರಿನ ಸ್ವಲ್ಪ ದೊಡ್ಡ ಬೇಕು ಅಂದರೆ ಜಾಸ್ತಿ ಚೈನ್ ಹಾಕೋಬೋದು, ಲೈಕ್ 20 ಹಾಗೆ ಹಾಕೋಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ, ಸೊ ನಾನು 15 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 15 ಚೈನ್ ಆದಮೇಲೆ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಫಸ್ಟ್ ಒನ್ ಹುಕ್ ಹತ್ರ ಬಿಟ್ಟು ನೆಕ್ಸ್ಟ್ ಒನ್ನಿಗೆ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಸೊ ಈ ರೋ ಪೂರ್ತಿ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ ಎಂಡ್ವರೆಗೂ. ಟೋಟಲ್ 14 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ನೋಡಿ, ಈಗ 14 ಸಿಂಗಲ್ ಕ್ರೋಶೆಟ್ ಆಗಿದೆ. ಸೊ ನಾನು ಇದನ್ನು ಟರ್ನ್ ಮಾಡಿ ಬ್ಯಾಕ್ ಲೂಪ್ ಮಾತ್ರ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ಈ ಥರ ಬ್ಯಾಕ್ ಲೂಪ್ ಮಾತ್ರ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಸೊ ಟೋಟಲ್ 14 ಸಿಂಗಲ್ ಕ್ರೋಶೆಟ್ ಬ್ಯಾಕ್ ಲೂಪ್ ಮಾತ್ರ ಹಾಕ್ತಾ ಹೋಗಬೇಕು. ನೋಡಿ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ 13 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಲಾಸ್ಟ್ ಒನ್ ಏನಿದೆ ಅದು ಫುಲ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಫುಲ್ ಸ್ಟಿಚ್ಗೆ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಟರ್ನ್ ಮಾಡಿಬಿಟ್ಟು ಸೇಮ್ ರಿಪೀಟ್ ಮಾಡ್ತಾ ಹೋಗಬೇಕು. ಬ್ಯಾಕ್ ಲೂಪ್ ಮಾತ್ರ ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ನೋಡಿ, ಇದೇ ರೀತಿ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ. ರೋ 20ವರೆಗೂ ರಿಪೀಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ರೋ 20ವರೆಗೂ ಕಂಪ್ಲೀಟ್ ಆಗಿದೆ. ನೀವು ಜಾಸ್ತಿ ಚೈನ್ ಹಾಕ್ಕೊಂಡಿದ್ರೆ ಸ್ಟಾರ್ಟಿಂಗು ಜಾಸ್ತಿ ರೋಸ್ ಹಾಕ್ಕೋಬೇಕಾಗತ್ತೆ. ಸೊ ಈಗ ನಾನು ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಎಂಡ್ ಟು ಎಂಡ್ ಜಾಯಿನ್ ಮಾಡೋಕ್ಕೋಸ್ಕರ ನಾನು ನೀಡಲ್ನ ಪೋಣಿಸ್ಕೊತೀನಿ. ಹೀಗೆ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಸ್ಟಿಚ್ ಮಾಡಿದ್ದೀನಿ. ಈಗ ನಾನು ಲೀಫ್ ಮಾಡ್ತೀನಿ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ, ಗ್ರೀನ್ ಕಲರ್ ಥ್ರೆಡ್ ತಗೊಂಡು. ಈಗ 18 ಚೈನ್ ಹಾಕ್ತಾ ಇದ್ದೀನಿ. ಈಗ ನೋಡಿ 18 ಚೈನ್ ಹಾಕಿದ್ದೀನಿ. ನೆಕ್ಸ್ಟು ವಯರ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಚೈನ್ ಒಳಗೆ. ಈಗ ಫಸ್ಟ್ ಚೈನ್ ಇದೆಯಲ್ಲ ಹುಕ್ಕಿಂದ, ನೆಕ್ಸ್ಟು ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ನಾನು ಡಬಲ್ ಕ್ರೋಶೆಟ್ನ ಹಾಕ್ತಿದ್ದೀನಿ. ಮತ್ತೆ ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಟೋಟಲ್ ನಾನಿಲ್ಲಿ 12 ಡಬಲ್ ಕ್ರೋಶೆಟ್ನ ಹಾಕ್ತಾ ಹೋಗ್ತೀನಿ. ನೋಡಿ, ಈಗ 12 ಡಬಲ್ ಕ್ರೋಶೆಟ್ ಹಾಕಾದ್ಮೇಲೆ ನಾನು ಮತ್ತೆ 2 ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟಿಚಿಗೆ ಮತ್ತೊಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈಗ ಲಾಸ್ಟ್ ಸ್ಟಿಚ್ ಇದೆಯಲ್ಲ, ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸೊ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ತೀನಿ. ನೆಕ್ಸ್ಟು ಕೆಳಗೆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಾಯಿನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಿದ್ದೀನಿ ವಯರ್ಗೆ. ಸೊ ಅದಾದಮೇಲೆ ಮತ್ತೆ ರಿಪೀಟು ಫಸ್ಟ್ ಸ್ಟಿಚ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ.
ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ಟಿಚ್ಗೆ. ನೆಕ್ಸ್ಟು ಅಗೇನ್ 12 ಡಬಲ್ ಕ್ರೋಶೆಟ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ತಿದ್ದೀನಿ. ಲಾಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ನೆಕ್ಸ್ಟು ಎಂಡಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಿದ್ದೀನಿ. ಸೊ ಇಲ್ಲಿಗೆ ನಮಗೆ ಲೀಫ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಥ್ರೆಡ್ ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಟೆಮ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಲೀಫ್ನ ಅಟ್ಯಾಚ್ ಮಾಡೋಣ. ಸ್ವಲ್ಪ ಗ್ಲೂ ಹಾಕ್ಕೊಂಡು ಥ್ರೆಡ್ನ ಸುತ್ತಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ನೋಡಿ ಸ್ಟೆಮ್ ಮತ್ತು ಲೀಫ್ ರೆಡಿ ಆಗಿದೆ. ಈಗ ಮತ್ತೆ ಫ್ಲವರ್ನ ತಗೊಂಡು ಇದೇನು ನಿಮಗೆ ಥ್ರೆಡ್ ಕಾಣಿಸ್ತಿದೆ ಅದರೊಳಗೆ ಸೂಜಿ ಹಾಕ್ತಾ ಹೋಗ್ತಿದ್ದೀನಿ. ಅದು ಒಂದೇ ಸಾರಿ ಎಳೆದ್ರೆ ಫುಲ್ಲು ಟೈಟಾಗುತ್ತೆ. ಸೊ ಒಳಗೆ ಸ್ಟೆಮ್ ಹಾಕಿಬಿಟ್ಟು ಇದನ್ನು ಟೈಟ್ ಮಾಡ್ಕೊಳ್ಳೋಣ. ಇದು ಟೈಟಾಗಿ ಕೂರಲಿ ಅಂತ ಸ್ಟಿಚ್ ಹಾಕ್ತೀನಿ ಮತ್ತೆ. ಇಲ್ಲಿ ಸ್ವಲ್ಪ ಗ್ಲೂ ಹಾಕ್ತಾ ಇದ್ದೀನಿ. ಗ್ಲೂ ಹಾಕಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ. ಸೊ ಈಗ ನಾವು ಇದರೊಳಗೆ ಫೈಬರ್ ಫಿಲ್ ಮಾಡಬೇಕು. ಇದು ಫಿಲ್ ಆದಮೇಲೆ ಮತ್ತೆ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ ಪ್ಯಾರಲಲ್ ಆಗಿ. ಮತ್ತು ಇನ್ನೊಂದು ಸೈಡು ಅಷ್ಟೇ ಅದೇ ಥರ ಪ್ಯಾರಲಲ್ ಆಗಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ಸ್ಟಿಚ್ ಆದಮೇಲೆ ಹೀಗೆ ಕಾಣುತ್ತೆ ಫ್ಲವರ್ ಥರ. ಸೊ ಈಗ ನಾನು ಥ್ರೆಡ್ನ ಹೈಡ್ ಮಾಡ್ತಾ ಇದ್ದೀನಿ. ಹೈಡ್ ಮಾಡಿ ನಾನು ಇದನ್ನು ಕಟ್ ಮಾಡ್ತೀನಿ. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಫ್ಲವರು.
ಇದು ತುಂಬ ಈಸಿ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.